ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಪನ್ನೀರ್ ಗ್ರೇವಿ ತೋರಿಸ್ತಾ ಇದ್ದೇನೆ. ಚಪಾತಿಗೆ, ಪೂರಿಗೆ, ದೋಸೆಗೆ ಯಾವುದಕ್ಕಾದ್ರೂ ನೀವು ಇದನ್ನು ಪೇರ್ ಮಾಡ್ಕೊಳ್ಬೋದು. ತುಂಬ ಕ್ರೀಮಿ, ತುಂಬ ಡೆಲಿಷಿಯಸ್ ಆದ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡುವ. ಒಂದು ಬಣಾಲೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ರೋಸ್ಟ್ ಮಾಡೋ ಕೆಲವು ಇಂಗ್ರೀಡಿಯೆಂಟ್ಸ್ನ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 8-10 ಬೆಳ್ಳುಳ್ಳಿ ಎಸ್ಲು, ಮತ್ತು ಒಂದು ಚಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕೆ ನೋಡ್ಕೊಳ್ಳಿ, ಮತ್ತು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೇವೆ. ಸೊ ಒಂದು ಅರ್ಧ ನೀರುಳ್ಳಿ ಹಾಕಿ ಇದನ್ನು, ನೀರುಳ್ಳಿ ಪಿಂಕ್ ಕಲರ್ ಆಗ್ತದಲ್ಲ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಮತ್ತೊಂದು 5-6 ಕ್ಯಾಶಸ್ ಹಾಕ್ಕೊಳ್ತಾ ಇದ್ದೇನೆ. ಇದು ಬೇಡ ಹೇಳಿದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಕ್ಯಾಶು ಹಾಕೋದ್ರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಬರ್ತದೆ, ನಮ್ಮ ಗ್ರೇವಿಗೆ ರಿಚ್ನೆಸ್ ಬರ್ತದೆ. ಈಗ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಕೈ ಹಿಡಿಯಷ್ಟು ಪಾಲಕ್ ಹಾಕ್ತಾಯಿದ್ದೇನೆ, ಮತ್ತೊಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಅದರ ಸ್ಟೆಮ್ ಸಮೇತ ಹಾಕ್ತಾಯಿದ್ದೇನೆ, ಕಡ್ಡಿ ಸಮೇತ, ಮತ್ತು ಒಂದು ಸ್ವಲ್ಪ ಒಂದು 8-10 ಪುದೀನ ಎಲೆಗಳು ಹಾಕ್ತಾಯಿದ್ದೇನೆ. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು, ತುಂಬ ಬ್ರೌನಲ್ಲಿ ಆಗಲಿಕ್ಕಿಲ್ಲ. ಸೊಪ್ಪು ಬಾಡೋವರೆಗೂ ಫ್ರೈ ಮಾಡಿದರೆ ಸಾಕು. ಕೂಲ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡಿ. ಇಲ್ಲೊಂದು ಅರ್ಧ ಕಪ್ ಮೊಸರಿಗೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್ ಮತ್ತು ಸ್ವಲ್ಪ ಹಳದಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಎಷ್ಟೆಷ್ಟು ಕ್ವಾಂಟಿಟಿ ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನಲ್ಲ, ಸೊ ಅದ್ರ ಪ್ರಕಾರನೇ ನೀವು ಹಾಕ್ಕೊಳ್ಳಿ. ಇದನ್ನು ವಿಸ್ಕ್ ಮಾಡಿ, ಆಯಿತಾ. ಸ್ಪೂನಿಂದಾದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಹೀಗೆ ವಿಸ್ಕ್ ಹೆಲ್ಪಿಂದಾನು ಮಿಕ್ಸ್ ಮಾಡ್ಬೋದು. ಸ್ಮೂತ್ ಆಗಬೇಕು. ಈಗ ಸೇಮ್ ಬಣಲೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಬಟರ್ ಇದ್ದರೆ ಬಟರ್ ಹಾಕ್ಕೊಳ್ಬೋದು. ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಈಗ ಏನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಲೈಟಾಗಿ ಫ್ರೈ ಮಾಡಬೇಕು, ಒಂದು 2-3 ನಿಮಿಷ ಸಾಕು. ಫ್ರೈ ಮಾಡಿದರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅದು. ಈಗ ಇದಕ್ಕೆ ಏನು ಮೊಸರು ಮಿಕ್ಸರ್ ಇತ್ತಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು. ಹಾಕಿ ಆದಮೇಲೆ ಇದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಕರ್ಡಲ್ಲಿ ಆಗಬಾರ್ದು, ಮೊಸರು ಹೊಡಿಬಾರ್ದು, ಅದಕ್ಕೆ ಫ್ಲೇಮ್ ಯಾವತ್ತೂ ಲೋ ಫ್ಲೇಮಲ್ಲಿ ಇರಬೇಕು. ಸ್ವಲ್ಪ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಸೊ ಮಸಾಲೆಗಳು ಬೇಗ ಹುರ್ಕೊಳ್ಳಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಎಣ್ಣೆ ಸ್ವಲ್ಪ ಬಿಡೋವರೆಗೂ ನೋಡಿ ಈ ಥರ, ಮತ್ತು ಕಲರ್ ಚೇಂಜ್ ಆಗ್ತದೆ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಈಗ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ಥಿಕ್ಕಾಗಿಡಿ, ಪರವಾಗಿಲ್ಲ. ನಾವು ಪಾಲಕ್ ಹಾಕಿದ್ದೇವೆ ಮತ್ತು ಗೋಡಂಬಿ ಹಾಕಿರೋದ್ರಿಂದ ನೀರುಳ್ಳಿ ಎಲ್ಲ ಸ್ವಲ್ಪ ಥಿಕ್ನೆಸ್ ಕೊಡ್ತದೆ ಗ್ರೇವಿಗೆ. ಸ್ವಲ್ಪ ನೀರು ನೀವು ಹೆಚ್ಚನೇ ಹಾಕ್ಕೊಳ್ಬೋದು. ಅದು ಒಳ್ಳೆ ಕುದಿಲಿಕ್ಕೆ ಬಿಡಿ. ಕುದ್ದ ಮೇಲೆ ಇದಕ್ಕೆ 200 ಗ್ರಾಮಷ್ಟು ಪನ್ನೀರ್ ಕ್ಯೂಬ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಪನ್ನೀರ್ ನೀವು ನೀರಲ್ಲಿ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು, ಬಟ್ ಅದು ಸ್ವಲ್ಪ ಹಾರ್ಡ್ ಲೇಯರ್ ನಂಗೆ ಇಷ್ಟ ಆಗೋದಿಲ್ಲ, ಸಾಫ್ಟ್ ಪನ್ನೀರ್ ಇಷ್ಟ ಅಂತ ಹಾಗೆಯೇ ಹಾಕ್ಕೊಂಡು ಇದನ್ನು 2-3 ನಿಮಿಷ ಕುದಿಸ್ಕೊಳ್ಬೇಕು. ನೋಡಿ, ಆಯಿಲ್ ರಿಲೀಸ್ ಆಗಿರ್ತದೆ, ಪನ್ನೀರ್ ಬೆಂದಿರ್ತದೆ. ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬಾರ್ದು, ಆಗ ಪನ್ನೀರ್ ಚೂಯಿ ಆಗ್ತದೆ. ಸಾಫ್ಟ್ ಪನ್ನೀರ್ ಬೇಕು ಹೇಳಿದರೆ 2 ನಿಮಿಷ ಸಾಕು. ಫೈನಲಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪಿನ ಗಾರ್ನಿಷ್ ಮಾಡಿದರೆ ಟೇಸ್ಟಿ ಪನ್ನೀರ್ ಗ್ರೇವಿ ಈಸ್ ಡನ್. ಮತ್ತು ನೀವು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಥಿಕ್ಕಾದರೆ ಥಿಕ್ಕಾಗೂ ಇಡ್ಬೋದು. ಚಪಾತಿಗೆಲ್ಲ ಈ ಕನ್ಸಿಸ್ಟೆನ್ಸಿ ಸಾಕಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.